SEO ಬರಲ್ಲ ಅಂತ ಟೆನ್ಷನ್. ಸೊ ಗೂಗಲ್ ಅಲ್ಲಿ ರ್ಯಾಂಕ್ ಆಗ್ಲಿ ಅಂತ ಅಂದ್ರೆ ಟ್ರಾಫಿಕ್ ಬರಲ್ಲ ಅಂತ ಟೆನ್ಷನ್ ಆಗ್ತಾ ಇದೆಯಾ? ವೇಟ್, ಇವತ್ತು ನಾನು ಹೇಳ್ತಾ ಇರೋದು ಏನಂತಂದ್ರೆ ಗೂಗಲ್ ಅಲ್ಲಿ ರ್ಯಾಂಕ್ ಆಗ್ಲಿ ಅಂದ್ರೂ ಪರವಾಗಿಲ್ಲ, ನಿಮ್ಗೆ ಟ್ರಾಫಿಕ್ ಸಿಗುತ್ತೆ. ನಮಸ್ಕಾರ ಫ್ರೆಂಡ್ಸ್, ನೀವೇನಾದ್ರೂ ಬ್ಲಾಗಿಂಗ್ ಅನ್ನ ಹೊಸದಾಗಿ ಸ್ಟಾರ್ಟ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಿದ್ರಿ ಅಂತಂದ್ರೆ ಸೊ ನಿಮ್ಗೆ SEO ಬರಲ್ಲ, ಹಾಗಾದ್ರೆ ಟ್ರಾಫಿಕ್ ಎಲ್ಲಿಂದ ಬರಬೇಕು? ಸೊ SEO ಮಾಡ್ಲಿಲ್ಲ ಅಂತಂದ್ರೆ ಗೂಗಲ್ ಕಡೆಯಿಂದ ಟ್ರಾಫಿಕ್ ಬರಲ್ಲ. ಸೊ ಅದಕ್ಕೋಸ್ಕರ ನಾನು ಇವತ್ತಿನ ಈ ವಿಡಿಯೋದಲ್ಲಿ ಏನ್ ಹೇಳ್ತಾ ಇದ್ದೀನಿ ಅಂತಂದ್ರೆ ನಿಮ್ಗೆ ಕಂಪ್ಲೀಟ್ ಆಗಿ ನಿಮ್ಗೆ SEO ಬರಲ್ಲ, ಗೂಗಲ್ ಕಡೆಯಿಂದ ಟ್ರಾಫಿಕ್ ಬರಲ್ಲ ಅಂತಂದ್ರೆ ಸೊ ನಮ್ಗೆ ಗೂಗಲ್ ಟ್ರಾಫಿಕ್ ಬೇಡ. ಸೊ ಈಸಿಯಾಗಿ ಬೇರೆ ಕಡೆಯಿಂದ ನಾವು ಟ್ರಾಫಿಕ್ ಅನ್ನ ತಗೋಬಹುದು. ಸೊ ಬಿಗಿನರ್ಸ್ ಗೆ ಏನಂತಂದ್ರೆ ಒಂದು ಬೆಸ್ಟ್ ವಿಡಿಯೋ ಅಂತಾನೆ ಹೇಳ್ಬೋದು. ಫಸ್ಟ್ ಬರೋದು ಏನಂತಂದ್ರೆ ಸೋಷಿಯಲ್ ಮೀಡಿಯಾ ಪವರ್. ಸೊ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಸಿಂಪಲ್ ಆಗಿ ವಾಟ್ಸ್ಆಪ್ ಗ್ರೂಪ್ಸ್ ಇದೆ, ಟೆಲಿಗ್ರಾಮ್ ಗ್ರೂಪ್ಸ್ ಇದೆ, ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಟ್ವಿಟ್ಟರ್, ಸೊ ಈ ಎಲ್ಲ ಒಂದು ಪ್ಲಾಟ್ಫಾರ್ಮ್ ಗಳಲ್ಲಿ ನಿಮ್ಮ ಕಂಟೆಂಟ್ ಅನ್ನ ಶೇರ್ ಮಾಡಿ, ಶಾರ್ಟ್ಸ್ ವಿಡಿಯೋಸ್ ಗಳನ್ನ ಕ್ರಿಯೇಟ್ ಮಾಡಿ, ರೀಲ್ಸ್ ಗಳನ್ನ ಕ್ರಿಯೇಟ್ ಮಾಡಿ. ಸೊ ರೀಲ್ಸ್ ಕ್ರಿಯೇಟ್ ಶಾರ್ಟ್ಸ್ ವಿಡಿಯೋದಿಂದ ನಿಮ್ಮ ಬ್ಲಾಗ್ ಏನಾಗಬಹುದು ಅಂತಂದ್ರೆ ಜಾಸ್ತಿ ರೀಚ್ ಆಗಬಹುದು. ಫಾರ್ ಎಕ್ಸಾಂಪಲ್ ಏನಂತಂದ್ರೆ ಒಂದು ಬ್ಲಾಗ್ ನಿಮ್ಮ ಹತ್ರ ಇತ್ತು ಅಂತಂದ್ರೆ ಸೊ ಅದನ್ನ ಸಿಂಪಲ್ ಆಗಿ 2-3 ಒಂದು ರೀಲ್ಸ್ ಗಳಾಗಿ ಡಿವೈಡ್ ಮಾಡ್ಕೊಂಡು ಏನ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ಬರೋದು ಏನಂತಂದ್ರೆ ಕೋರಾ ಮತ್ತೆ ರೆಡಿಟ್. ಸೊ ಎರಡು ಸಿಮಿಲರ್ ವೆಬ್ಸೈಟ್ಸ್ ಹೇಳ್ಬೇಕಂತಂದ್ರೆ ಏನಂತಂದ್ರೆ ಇದು ಕ್ವಶನ್ ಅಂಡ್ ಆನ್ಸರ್ ವೆಬ್ಸೈಟ್ಸ್ ಅಂತಾನೆ ಹೇಳ್ಬೋದು. ಸೊ ಕೋರಾ ಮತ್ತೆ ಈ ರೆಡಿಟ್ ಅಲ್ಲಿ ಏನ್ ಮಾಡ್ತಾ ಇದ್ದಾರೆ, ಜನಗಳು ಕ್ವಶನ್ಸ್ ಗಳನ್ನ ಕೇಳಿರ್ತಾರೆ, ಅವರ ಒಂದು ಪ್ರಾಬ್ಲಮ್ಸ್ ಗಳನ್ನ. ಸೊ ನಿಮ್ಮ ನೀಚ್ ರಿಲೇಟೆಡ್ ಇರುವಂತಹ ಒಂದು ಕ್ವಶನ್ಸ್ ಗಳನ್ನ ಸೆಲೆಕ್ಟ್ ಮಾಡ್ಕೊಂಡು ಅಲ್ಲಿ ಏನ್ ಮಾಡಿ, ಸಿಂಪಲ್ ಆಗಿ ನಿಮ್ಮ ಒಂದು ಆನ್ಸರ್ಸ್ ಗಳನ್ನ ಪ್ರಮೋಟ್ ಮಾಡ್ಕೊಂಡು ಅದರ ಆನ್ಸರ್ಸ್ ಗಳನ್ನ ಮಾಡ್ತಾ ನಿಮ್ಮ ಒಂದು ಬ್ಲಾಗ್ ಲಿಂಕ್ ಗಳನ್ನ ಅಲ್ಲಿ ಶೇರ್ ಮಾಡಬಹುದು. ವ್ಯಾಲ್ಯೂ ಕೊಡಿ ಟ್ರಾಫಿಕ್ ಅನ್ನೋದು ಆಟೋಮೆಟಿಕ್ ಆಗಿ. ಯೂಟ್ಯೂಬ್ ಟ್ರಾಫಿಕ್. ಸೊ ಸಿಂಪಲ್ ಆಗಿ ಯೂಟ್ಯೂಬ್ ಅನ್ನೋದು ತುಂಬಾ ಒಂದು ದೊಡ್ಡ ಪ್ಲಾಟ್ಫಾರ್ಮ್. ಗೂಗಲ್ ಇಂದ ಬಿಟ್ಟರೆ ಸೆಕೆಂಡ್ ಪ್ಲಾಟ್ಫಾರ್ಮ್ ಯೂಟ್ಯೂಬ್ ಅಂತಾನೆ ಹೇಳ್ಬೋದು. ಸೊ ಶಾರ್ಟ್ಸ್ ವಿಡಿಯೋಸ್ ಗಳನ್ನ ಕ್ರಿಯೇಟ್ ಮಾಡ್ಕೊಡಿ, ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಅನ್ನ ಕೊಡಿ ನಿಮ್ಮ ಬ್ಲಾಗ್ದು, ಅದರಿಂದ ನಿಮ್ಮ ಬ್ಲಾಗ್ಗೆ ಟ್ರಾಫಿಕ್ ಡೈವರ್ಟ್ ಆದ್ರೂ ಆಗಬಹುದು. ಇದರಲ್ಲಿ ನೀವು ಫೇಸ್ ಶೋ ಮಾಡ್ಬೇಕು ಅಂತ ಏನು ಇಲ್ಲ, ನೆಸೆಸರಿನೇ ಇಲ್ಲ. ಸಿಂಪಲ್ ಆಗಿ ಸ್ಕ್ರೀನ್ ರೆಕಾರ್ಡಿಂಗ್ ಮಾಡಿದ್ರು ಕೂಡ ನಡೆಯುತ್ತೆ. ನೆಕ್ಸ್ಟ್ ವಾಟ್ಸ್ಆಪ್ ಬ್ರಾಡ್ಕಾಸ್ಟ್. ಸೊ ಸಿಂಪಲ್ ಆಗಿ ನಿಮ್ಮ ಕಾಂಟ್ಯಾಕ್ಟ್ಸ್ ಅಲ್ಲಿ ಇರುವಂತ ಅಷ್ಟು ಜನರಿಗೆ ಬ್ರಾಡ್ಕಾಸ್ಟ್ ಅನ್ನ ಕ್ರಿಯೇಟ್ ಮಾಡ್ಕೊಂಡು ನಿಮ್ಮ ಬ್ಲಾಗ್ ಲಿಂಕ್ ಗಳನ್ನ ಶೇರ್ ಮಾಡಿ. ಪರ್ಸನಲ್ ಟ್ರಾಫಿಕ್ ಈಸ್ ಈಕ್ವಲ್ ಟು ಫಾಸ್ಟ್ ರಿಸಲ್ಟ್ಸ್. ಪಿಂಟ್ರೆಸ್ಟ್ ನೆಕ್ಸ್ಟ್ ಬರೋದು. ಸೊ ಸಿಂಪಲ್ ಆಗಿ ಇಮೇಜಸ್ ಗಳನ್ನ ಕ್ರಿಯೇಟ್ ಮಾಡ್ಕೊಡಿ, ಕನ್ವಾ ಯೂಸ್ ಮಾಡ್ಕೊಂಡು. ಸೊ ಪಿಂಟ್ರೆಸ್ಟ್ ಅಲ್ಲಿ ಶೇರ್ ಮಾಡಿ, ನಿಮ್ಮ ಬ್ಲಾಗ್ ಲಿಂಕ್ ಅನ್ನ ಕೊಡಿ. ಕನ್ಸಿಸ್ಟೆನ್ಸಿ ಇಸ್ ದ ಕೀ. ಸೊ ಡೈಲಿ ನೀವು ಸ್ವಲ್ಪ ಕಂಟೆಂಟ್ ಅನ್ನ ಶೇರ್ ಮಾಡ್ತಾ ಹೋದ್ರಿ ಅಂತಂದ್ರೆ ಸ್ವಲ್ಪ ಟ್ರಾಫಿಕ್ ಬರೋದಕ್ಕೆ ಶುರು ಆಗುತ್ತೆ. ಆಮೇಲೆ ನೆಕ್ಸ್ಟ್ ಹೋಗ್ತಾ ಏನಾಗುತ್ತೆ ಅಂತಂದ್ರೆ ಟ್ರಾಫಿಕ್ ಬೂಮ್ ಆಗುತ್ತೆ. ಸೊ ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಅನ್ಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ರೀತಿ ಚಾನಲ್ಗೆ ಹೊಸದಾಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.